ದೇವರ ಬಗ್ಗೆ, ಮನುಷ್ಯನ ಮನಸ್ಥಿತಿಗಳ ಬಗ್ಗೆ. ಆದರೆ ಮಧ್ಯದಲ್ಲಿ ಕೈ ಬಿಟ್ಬಿಡ್ತೀರಾ ನೀವು. ಮನುಷ್ಯ ಏನೇನು ಮಾಡ್ತಾನೆ ದೇವರ ಬಗ್ಗೆ. ನಮಸ್ಕಾರ ಸ್ನೇಹಿತರೆ, ನಾನು ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ನಲ್ಲಿ ದೇವರ ಬಗ್ಗೆ, ಮನುಷ್ಯನ ಮನಸ್ಥಿತಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಪಾಪ ಒಬ್ಬರು ಕಾಮೆಂಟ್ ಹಾಕಿದ್ದಾರೆ, ಗುರುಗಳೇ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ ಮನುಷ್ಯ ಏನೇನು ಮಾಡ್ತಾನೆ ಅಂತ ದೇವ್ರ ಬಗ್ಗೆ ಎಲ್ಲ, ಆದರೆ ಮಧ್ಯದಲ್ಲಿ ಕೈ ಬಿಟ್ಬಿಡ್ತೀರಾ ನೀವು, ನಾವೇನು ಮಾಡಬೇಕು ಅಂತ ನೀವು ಹೇಳೋದಿಲ್ಲ ಅಂತ ಕ್ವಶನ್ಸ್ ಕೇಳಿದ್ದಾರೆ. ಆಗ ಇದು ನನಗೆ ನೆನಪಾಯಿತು. ಇದು 2015ನಲ್ಲಿ ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ದೆ. ಅದು ನಿಜವಾದ ಘಟನೆ, ನ್ಯೂಸ್ ಪೇಪರಲ್ಲಿ ಬಂದಿತ್ತು. ನಾಮವಿಲ್ಲದವನಿಗೆ ನಾಮದ ವಿವಾದ. ನಾಮ ಇದು ಗೊತ್ತಲ್ಲ. ತೆಂಗಳೈ ಹಾಗೂ ವಡಗಲೈ ಪಂಥದವರ ನಡುವೆ ಮೇಲುಕೋಟೆಯ ಯೋಗ ನರಸಿಂಹಸ್ವಾಮಿಗೆ ಯು ಆಕಾರದ್ದು ಅಥವಾ ವೈ ಆಕಾರದ ನಾಮ ಹಾಕುವ ಬಗ್ಗೆ 2 ಶತಮಾನಗಳಿಂದ ಏರ್ಪಟ್ಟಿರುವ ವಿವಾದ ಇತ್ಯರ್ಥಪಡಿಸುವ ಹೊಣೆಯನ್ನು ಹೈಕೋರ್ಟ್ ಧಾರ್ಮಿಕ ದತ್ತಿ ಇಲಾಖೆ ಆಯುಕ್ತರ ಹೆಗಲಿಗೆ ವರ್ಗಾಯಿಸಿ ಬುಧವಾರ ಆದೇಶ ನೀಡಿದೆ. ನೋಡಿ, ದೇವರಿಗೆ ನಾಮ ಯು ಆಕಾರದಲ್ಲಿ ಹಾಕಬೇಕೋ ಅಥವಾ ವೈ ಆಕಾರದಲ್ಲಿ ಹಾಕಬೇಕು ಅಂತ ಜಗಳ 200 ವರ್ಷಗಳಾಗಿದೆ, 200 years. ಕೊನೆಗೆ ಹೈಕೋರ್ಟ್ ಏನು ಮಾಡ್ತು, ಕಮಿಷನರ್ಗೆ ಅಪಾಯಿಂಟ್ ಮಾಡ್ತು. ಇದು ಯಾಕೆ ಈ ಘಟನೆ ಹೇಳಿದೆ ಅಂದರೆ, ದೇವರನ್ನು ಮನುಷ್ಯ ಯಾವ ರೀತಿಯಲ್ಲಿ ನೋಡ್ತಾನೆ ಅನ್ನೋದ್ರ ಬಗ್ಗೆ. ಇದು ಸತ್ಯ ಘಟನೆ. ಅದೇ ಥರ ಚೆನ್ನೈನಲ್ಲೂ ಕೂಡ ಹೇಳ್ತಾ ಇದ್ರು. ಒಂದು ಬ್ರಿಟಿಷ್ನವರಿದ್ದಾಗ ಒಂದು ದೇವಸ್ಥಾನದಲ್ಲಿ 2 ಪಂಥಗಳಿತ್ತು. ಮಹಾಮಂಗಳಾರತಿ ಆದಮೇಲೆ, ಪೂಜೆ ಮುಗಿದ ಮೇಲೆ ತೀರ್ಥ ಮೊದಲು ಯಾವ ಪಂಥದವರಿಗೆ ಕೊಡಬೇಕು ಅನ್ನತಕ್ಕಂಥ ವಿವಾದ. ಮೊದಲು ಈ ಪಂಥದವ್ರು ಕೊಡಬೇಕು ಅಂತ, ಇಲ್ಲ ನಮಗೆ ಮೊದಲು ಕೊಡಬೇಕು ತೀರ್ಥನ ಅಂತ. ಅದು ಬ್ರಿಟಿಷ್ನವ್ರ ಕಾಲ ಕೋರ್ಟ್ ಕೇಸ್ ಹೋಯ್ತು. ಆಗ ಜಡ್ಜ್ ಹೇಳಿದ್ರಂತೆ, ಅದೇ ಸ್ಯಾಂಕ್ಟಿಟಿ ವಾಟರ್ಸ್, ಆ ನೀರು ಹೆಂಗೆ ಕೊಡೋದು ತೀರ್ಥ ಅಂತ. ಜಡ್ಜ್ ಹೇಳಿದ್ರಂತೆ, ಪೂಜೆ ಆದಮೇಲೆ 2 ಬಕೆಟಲ್ಲಿ ನೀರು ತಂದು ಅವ್ರಿಗೊಂದು ಬಕೆಟ್ ಕೊಡಿ, ಇವ್ರಿಗೊಂದು ಬಕೆಟ್ ಕೊಡಿ ಅಂದ್ರಂತೆ. ಇಸಿ ಅಂದರೆ ಜೋಕಾಗಿ ಹೇಳ್ತಾರೆ, ಬಟ್ ನಡೆದಿರ್ತಕ್ಕಂಥ ಘಟನೆ. ಬಿಡು ಮತಗಳ ಜಗಳ, ಇದೇ ಕೆಲಸವು ಬಹಳ. ಇಲ್ಲಿ ನಾನು ಹೇಳೋಕೆ ಏನು ಹೊರಟಿದ್ದೀನಿ ಅಂದರೆ, ಮನುಷ್ಯ ಭಗವಂತನನ್ನು ಯಾವ ಮಟ್ಟಕ್ಕೆ ಇಳಿಸಿ ಯಾವ ರೀತಿಯಲ್ಲಿ ತನ್ನ ವಿಕಾರವಾದ ಬುದ್ಧಿಗಳಿಂದ ಅವನನ್ನು ಆರಾಧಿಸ್ತಾನೆ ಅನ್ನೋದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದೀನಿ. ನೋಡಿ, ಯು ಆಕಾರದ ನಾಮಕ್ಕೂ ವೈ ಆಕಾರದ ನಾಮಕ್ಕೂ ಜಗಳ ನಡೆದರೆ 200 ವರ್ಷಗಳು. ಅಷ್ಟೊಂದು ಅಂಧಕಾರ, ಮೌಢ್ಯತೆ ಮನುಷ್ಯನ ಮನಸ್ಸಲ್ಲಿ ತುಂಬಿದೆ. ಆಯ್ತಪ್ಪ, ನೀವು ಹೇಳಿದ್ರಿ, ವಾಟ್ ನೆಕ್ಸ್ಟ್, ನಾನೇನು ಮಾಡಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ನೋಡಿ, ಒಂದು ವಿಚಾರ ಹೇಳ್ತೀನಿ ನನ್ನ ಜೀವನ ಅನುಭವದಲ್ಲಿ. ಯಾರೂ ಕೂಡ ದೇವರ ಬಗ್ಗೆ ಬೇರೆಯವ್ರು ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಇದು ಅನಾದಿ ಕಾಲದಿಂದ ಯುಗಗಳಿಂದ ಬಂದಿರತಕ್ಕಂಥ ನಂಬಿಕೆ. ಆ ನಂಬಿಕೆ ವಿರುದ್ಧವಾಗಿ ನೀವೇನಾದ್ರು ನಡ್ಕೊಂಡ್ರೆ, ಏನಾದ್ರು ಒಂದು ಸಣ್ಣ ಘಟನೆ ಕೆಟ್ಟದು ಕಾಕತಾಳೀಯವಾಗಿ ಆದರೆ, ನಾನು ಈ ರೀತಿ ತಪ್ಪು ಮಾಡಿದೆ ಅಂತ ನಿಮ್ಮ ಮನಸ್ಸು ಕುಗ್ಗೋಗುತ್ತೆ. ಯಾಕೆಂದರೆ ನಿಮ್ಮ ಜೀನ್ಸಲ್ಲಿ ಬೆಳೆದು ಬಂದ್ಬಿಟ್ಟಿರುತ್ತೆ. ಒಂದು ಮಗುವಾದಾಗ ಕೆಲವಾರು ಸಂಸ್ಕಾರಗಳು, ಸಂಸ್ಕೃತಿಗಳು ಬೆಳೆದು ಬಂದ್ಬಿಟ್ಟಿರುತ್ತೆ. ಅದರ ವಿರುದ್ಧ ಯಾರು ಹೋಗೋಕ್ಕೆ ಸಾಧ್ಯ ಇಲ್ಲ. ಇದು ಸಾಧ್ಯ ಆಗಬೇಕಾದ್ರೆ ತುಂಬ ಸಾಧನೆ ಮಾಡಬೇಕು, ತುಂಬ ಪ್ರಕೃತಿಯನ್ನು ಅರ್ಥ ಮಾಡ್ಕೋಬೇಕು, ಈ ಬೇರೆ ಬೇರೆ ಧರ್ಮಗಳನ್ನು ನೀವು ಅರ್ಥ ಮಾಡ್ಕೋಬೇಕು, ಆಗ ಜನರ ಮನಸ್ಥಿತಿಗಳನ್ನು ಅರ್ಥ ಮಾಡ್ಕೋಬೇಕು. ಇದೆಲ್ಲ ಅರ್ಥ ಮಾಡಿಕೊಂಡು ವಿಚಾರಗಳು ನಿನ್ನಲ್ಲೇ ಮೂಡಿ ಬರಬೇಕು. ನಿನ್ನಲ್ಲೇ ಮೂಡಿ ಬಂದಾಗ ನಿಜವಾದ ಪರಿವರ್ತನೆ. ಹೊರಗಡೆಯಿಂದ ಬೇರೆ ಯಾರೋ ಹೇಳ್ತಾರೆ ಅಂತ ನೀವು ಅವ್ರ ಮಾತು ಕೇಳಿಕೊಂಡು ಪೂಜೆ ಪುನಸ್ಕಾರಗಳಲ್ಲಿ, ದಿನನಿತ್ಯದ ಕಾರ್ಯಕ್ರಮಗಳಲ್ಲಿ ಬದಲಾವಣೆ ತಂದುಕೊಂಡ್ರೆ, ಬೇರೆಯವ್ರು ಹೇಳ್ತಾರೆ ಅಂತ, ಅದು ಕೂಡ ಒಂದು ಸಮಸ್ಯೆ. ಸೊ ನಿಮಗೇನು ಇಟ್ಕೊಟ್ಟಿದ್ದು, ನೀವೇನಾದರೂ ಮಾಡ್ರಪ್ಪ, ಯಾವ ಪೂಜೆ ಮಾಡಿ, ಯಾವ ಹೋಮ ಮಾಡಿ, ಯಾವುದಾದ್ರು ಮಾಡಿ, ನಿಮಗೆ ಅದರಿಂದ ತೃಪ್ತಿ ಸಿಗಬೇಕು, ಮನಸ್ಸು ಶಾಂತವಾಗಬೇಕು.
ಅದು ಒಂದು ಧ್ಯಾನದ ವಿಧಾನವಾಗಬೇಕು. ಕೆಲವು ಮನೆಗಳನ್ನು ನೋಡಿದ್ದೀನಿ, ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಮತ್ತು ದೇವ್ರ ಮನೆಗೆ ಹೋಗಿ ಪೂಜೆ ಮಾಡ್ತಾರೆ. ಆದರೆ ಕೆಲವು ಹರಿಬಿರಿ ಮೆಕ್ಯಾನಿಕಲ್ ಆಗಿ ಮಾಡ್ತಾರೆ ಅಷ್ಟೇ. ಅಲ್ಲಿ ನಿಯಮಿತವಾಗಿ ಪೂಜೆ ಮಾಡಿ ಕುಳಿತುಕೊಂಡು ಧ್ಯಾನ ಮಾಡಿ ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡು ಕೆಲಸಕ್ಕೆ ಹೋಗಿ ಆ ಶಾಂತತೆಯನ್ನು ಎಲ್ಲದರಲ್ಲೂ ತೋರಿಸ್ಬೇಕು. ಇಲ್ಲಿ ಶಾಂತವಾಗಿದ್ದು ಮನೆಯಿಂದ ಹೊರಗಡೆ ಹೋದ ತಕ್ಷಣ ಕುಯುಕ್ತಿ ಮಾಡಿಕೊಂಡು ಮೋಸ ಮಾಡ್ಕೊಂಡು ಮಾಡೋದು ವೇಸ್ಟ್. ಸೊ ಈ ರೀತಿಯಾದ ಆಧ್ಯಾತ್ಮಿಕ ಸಾಧನೆಯಲ್ಲಿ, ಪೂಜಾ ವಿಧಾನಗಳಲ್ಲಿ, ಭಗವಂತನ ಅರಿವಿನಲ್ಲಿ, ಎಲ್ಲ ಚಿಂತನೆಗಳಲ್ಲಿ ನಿನ್ನಲ್ಲಿ ಮೂಡಿರ್ತಕ್ಕಂಥ ನಿಜವಾದ ಚಿಂತನೆ ಮಾತ್ರ ಶಾಶ್ವತ. ಅದು ನಿನಗೆ ಶಕ್ತಿಯನ್ನು ಕೊಡುತ್ತೆ. ಪೂಜೆ ಮಾಡಬೇಕಾ ಬೇಡ ಅಂತ ಅರ್ಥ ಮಾಡ್ಕೊಳ್ಳೋದೇ ದೊಡ್ಡ ಜ್ಞಾನ, ಸುಲಭ ಅಲ್ಲ. ಮಾಡ್ತಕ್ಕಂಥ ದೇವ್ರ ಬಗ್ಗೆ ಏನೇನು ಮಾಡ್ತಾ ಇದ್ದಾರೋ ವ್ಯವಹಾರಗಳು, ಪೂಜೆ ಪುನಸ್ಕಾರಗಳು, ನಾಟಕಗಳು, ಜಾತಕಗಳು, ಏನೇನು ದೊಂಬರಾಟಗಳು ನಡೀತಾ ಇದೆಯೋ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅರ್ಥ ಆಗಿ ಆ ಅರ್ಥದಿಂದ ನಿನ್ನ ಮನಸ್ಸು ಶಾಂತವಾದರೆ, ನಿರ್ಮಲವಾದರೆ, ಮನಸ್ಸು ಖಾಲಿಯಾದರೆ ಅದೇ ನಿಜವಾದ ದೊಡ್ಡ ಸಾಧನೆ. ಸೊ ಯಾರೋ ಹೇಳಿದ್ರು ಪೂಜೆ ಮಾಡೋದೇನು ಪ್ರಯೋಜನ ಇಲ್ಲ ರೀ, ಅದು ಬಿಟ್ಬಿಟ್ರೆ ಅದೊಂದು ದೊಡ್ಡ ಸಮಸ್ಯೆ ಆಗುತ್ತೆ. ಅಥವಾ ಪೂಜೆ ಮಾಡೋದೊಂದು ಗೀಳಾದರೂ ಕೂಡ ನಿಮ್ಗೆ ಅದೊಂದು ದೊಡ್ಡ ಸಮಸ್ಯೆ ಆಗುತ್ತೆ. ಸೊ ಯಾರಾದರೂ ಬಡಬಗ್ಗರು, ಮಧ್ಯಮ ವರ್ಗದವರು ಕೆಲವಾರು ಪೂಜಾ ವಿಧಾನಗಳನ್ನು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೊರಗಡೆ ನೀವು ಮಾಡಿಸ್ಬೇಕು ಅಂದರೆ, ನಿಮಗೆ ಹಣಕಾಸು ಲಾಸ್ ಆಗಿಲ್ಲ ಅಂದರೆ ತೊಂದರೆ ಎಲ್ಲ ಮಾಡಿ, ನಿಮಗೆ ಖುಷಿ ಕೊಡುತ್ತೆ. ಸಾಲ ಮಾಡ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ದೇವರು ಸಾಲ ಮಾಡ್ಕೊಂಡು ಪೂಜೆ ಮಾಡು, ಆಮೇಲೆ ನಿಂಗೆ ಸಾಲ ತೀರ್ಸಕ್ಕೆ ದುಡ್ಡು ಕೊಡ್ತೀನಿ ಅಂತ ಎಲ್ಲೂ ಹೇಳಲ್ಲ, ಎಲ್ಲೂ ಹೇಳಿಲ್ಲ, ಯಾವ ಅವಶ್ಯಕತೆಯೂ ಇಲ್ಲ. ನೋಡಪ್ಪ ನನ್ನ ಹತ್ರ ದುಡ್ಡಿಲ್ಲ ಅಂತ ಕುಳಿತುಕೊಂಡು ದೇವಸ್ಥಾನಕ್ಕೆ ಹೋಗಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಿ, ನನಗೆ ಪೂಜೆ ಮಾಡೋಕ್ಕೂ ದುಡ್ಡಿಲ್ಲ, ಜಸ್ಟ್ ಪ್ರೇ, ಅರ್ಧ ಗಂಟೆ ಜಪ ಮಾಡಿ ಶಾಂತವಾಗಿ ಬನ್ನಿ, ಅದೇ ಅದ್ಭುತವಾದ ಪೂಜೆ. ಯಾಕೆಂದರೆ ಅವನದನ್ನು ಅವನಿಗೆ ಕೊಟ್ಟು ಕೇಳುವ ಅಧಿಕಾರ ಯಾರಿಗೂ ಇಲ್ಲ. ನನ್ನ ಒಲಿಸಲು ಮರುಳ ಇರೋ ಮಾರ್ಗವು ಸರಳ. ಸೊ ಈ ಭೂಮಿ ಮೇಲೆ ಏನೇನು ವಿಧಾನಗಳು ನಡೀತಾ ಇದೆಯೋ ಆಲ್ ದ ಮೈಂಡ್ ಗೇಮ್, ಸೈಕಲಾಜಿಕಲ್ ಗೇಮ್. ಸೊ ಕೆಲವರು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಸೊ ಹಾಗೆ ಯಾರೋ ಪ್ರಶ್ನೆ ಕೇಳಿದ್ರಲ್ಲ ನಿಮ್ಮ ಮಧ್ಯೆ ಬಿಟ್ಬಿಡ್ತೀರಿ ಅಂತ, ವೆರಿ ಸಿಂಪಲ್. ನಿಮಗೆ ಯಾವುದು ಶಾಂತಿ ಕೊಡುತ್ತೆ ಮನಸ್ಸಿಗೆ, ಬೇರೆಯವರಿಗೆ ತೊಂದರೆ ಕೊಡದೆ ಅದನ್ನು ಫಾಲೋ ಮಾಡಿ ಸಾಕು. ಪೂಜೆ ಮಾಡ್ತೀರಾ ಮಾಡಿ, ಬೇಡವಾ ಬೇಡ. ಬಟ್ ಒಂದಂತೂ ಸತ್ಯ, ಭಗವಂತ ಯಾವುದೇ ಕಾರಣಕ್ಕೂ ವ್ಯಾಪಾರ ಮಾಡಲ್ಲ. ಇಷ್ಟು ಕೊಟ್ಟರೆ ಹಿಂಗೆ ಪೂಜೆ ಮಾಡಿದ್ರೆ ಮಾತ್ರ ನನಗೆ ಸಹಾಯ ಮಾಡ್ತೀನಿ ಅಂದರೆ ಅವನು ದೇವರು ಅಲ್ಲ. ಮತ್ತೆ ಇಲ್ಲೊಂದು ದೇವರಿದೆ. ಸೊ ಈ ದೇವರಿನ ಸ್ಟ್ರಾಂಗು ಅಲ್ಲಿದೆ. ಇದು ಒಂದು ದೊಡ್ಡ ಮೌಢ್ಯ. ಆಯಿತಾ? ಈಗ ನಾನು ಬೆಂಗಳೂರಲ್ಲಿದ್ದೀನಿ, ಇಲ್ಲೊಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಹೋದರೆ ಪವರ್ ಇಲ್ಲ, ತಿರುಪ್ತಿಗೆ ಹೋದರೆ ಪವರ್ ಇದೆ ಅಂದರೆ ಅದು ದಡ್ಡತನ. ಸೊ ಮಂಜುನಾಥ ಸ್ವಾಮಿ ದೇವಸ್ಥಾನ ಇಲ್ಲೆಲ್ಲ ಬೆಂಗಳೂರಲ್ಲಿ ಒಂದು ಕಡೆ ಇರುತ್ತೆ, ಗಣಪತಿ ದೇವಸ್ಥಾನ ಒಂದು ಕಡೆ ಇರುತ್ತೆ. ಈ ಗಣಪತಿ ದೇವಸ್ಥಾನದಲ್ಲಿ ಅಷ್ಟು ಪವರ್ ಕಡಿಮೆ. ದೊಡ್ಡ ಗಣಪತಿ ಅಥವಾ ಬಾಂಬೆಲಿರೋ ಗಣಪತಿ, ಬೇರೆಲ್ಲೋ ಗಣಪತಿ, ಬೇರೆಲ್ಲೋ ಶಿವ ಅಂತ ಯಾರು ಹುಡುಕಾಡ್ತಾರೋ ಅವರಿಗೆ ದೇವರ ಬಗ್ಗೆ ಗೊತ್ತಿಲ್ಲ. ಯಾಕೆಂದರೆ ಇಲ್ಲಿರೋ ದೇವರು ಒಂದೇ, ಅಲ್ಲಿರೋ ದೇವರು ಒಂದೇ. ಅವರು ಇರ್ತಕ್ಕಂಥ ಸ್ಥಳದಲ್ಲಿ ಅವರಿಗೆ ಅನುಕೂಲಕರಕವಾದ ಪರಿಸ್ಥಿತಿಯಲ್ಲಿ ಏನು ಬೇಕೋ ಅದನ್ನು ಮಾಡ್ಕೊಂಡಿರ್ತಾರೆ. ಎಲ್ಲ ಒಂದೇ ಎನರ್ಜಿ. ಎಲ್ಲ ಸೃಷ್ಟಿಯಲ್ಲಿ ಭೂಮಿಯ ಮೇಲೆ ಎಲ್ಲ ಕಡೆ ಹೇಗೆ ಗಾಳಿ ಇದೆಯೋ, ಎಲ್ಲ ಕಡೆ ಹೇಗೆ ನೀರಿದೆಯೋ, ಎಲ್ಲ ಕಡೆ ಹೇಗೆ ಬೆಳಕಿದೆಯೋ, ಎಲ್ಲ ಕಡೆ ಹೇಗೆ ಶಕ್ತಿ ಇದೆಯೋ, ಅದೇ ರೀತಿ ಭಗವಂತನೂ ಅಷ್ಟೇ. ಇಲ್ಲಿ ಚಿಕ್ಕ ದೇವಸ್ಥಾನದಲ್ಲಿ ಪವರ್ ಕಡಿಮೆ, ನಾನು ಅಲ್ಲಿ ದೂರ ಹೋಗಿ ಮಾಡ್ತೀನಿ ಅಲ್ಲಿ ಪವರ್ ಅನ್ನತಕ್ಕಂಥದ್ದು ಮೂರ್ಖತನ, ಅಜ್ಞಾನ. ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು. ಇದು ಯಾವುದ್ರ ಬಗ್ಗೆನೂ ಅರ್ಥ ಆಗಿಲ್ವಾ? ತಲೆನೇ ಕೆಡಿಸ್ಕೊಬೇಡಿ. ಅಯ್ಯೋ ದೇವರೇ ನನಗೇನು ಗೊತ್ತಾಗಲ್ಲಪ್ಪ, ಈ ಜನ ತಲೆ ಕೆಡಿಸ್ತಾರೆ, ಓಂ ನಮಃ ಶಿವಾಯ ಅಂತ ಹೇಳ್ಕೊಟ್ಟಿದ್ರೆ ಸುಮ್ಮನೆ ಧ್ಯಾನ ಮಾಡಿ, ಉಸಿರಾಟ ಮಾಡಿ, ಉಸಿರಾಟವನ್ನು ಗಮನಿಸಿ, ಮನಸ್ಸನ್ನು ಗಮನಿಸಿ, ಮನಸ್ಸನ್ನು ಖಾಲಿ ಮಾಡಿ, ಪೂರ್ತಿಯಾಗಿ ಖಾಲಿ ಮಾಡಿದಾಗ ಭಗವಂತ ಬರ್ತಾನೆ. ಅಲ್ಲಿ ಒಳಗಡೆ ತುಂಬಿಕೊಂಡಿದ್ದರೆ ಯಾವ ಭಗವಂತನೂ ಬರೋದಿಲ್ಲ. ಆರಾಮಾಗಿರಿ, ಶಾಂತವಾಗಿ ಪ್ರಾರ್ಥನೆ ಮಾಡೋಕ್ಕೆ ಏನೂ ಬೇಕಾಗಿಲ್ಲ. ಅಂತರ್ಮುಖಿ
ಸದಾ ಸುಖಿ. ಥ್ಯಾಂಕ್ ಯು. ನೀನೇ ರಾಮ ನೀನೇ ಅಲ್ಲ ನೀನೇ